ಇತ್ತ ಇವರು ತಮ್ಮ ಆಲೋಚನೆಯಲ್ಲಿ ಇರಬೇಕಾದ್ರೆ ಅಗ್ನಿ ಅಷ್ಟರಲ್ಲಿ ಬಂದಿದ್ದಾನೆ. ಸೋಫಾದಲ್ಲಿ ಕೂತು ದೀರ್ಘವಾಗಿ ಯೋಚಿಸ್ತಿದ್ದ ವರ್ಮ ಮತ್ತು ಭೂಮಿಕಾ ಅಗ್ನಿಯನ್ನು ನೋಡಿದ ತಕ್ಷಣ ಟಕ್ಕನೆದ್ದು ನಿಲ್ತಾರೆ. ಆಲೋಚನೆಯಲ್ಲಿ ಮುಳುಗಿದ್ದವರಿಗೆ ಸಮಯ ಕಳೆದಿದ್ದು ತಿಳಿಲಿಲ್ಲ. ಅಗ್ನಿ ಬರೋ ಮೊದಲೇ ಜಾಸ್ಪರ್ ಫೋನ್ ಮಾಡ್ಬೇಕು ಅಂದ್ಕೊಂಡಿದ್ಲು ಭೂಮಿಕಾ, ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ. ಅಗ್ನಿ ಕೈಲಿ ಯಾವುದೋ ಕವರ್ ಇತ್ತು, ಆದರೆ ಭೂಮಿಕಾ ಮತ್ತು ವರ್ಮ ಅದನ್ನು ಅಷ್ಟಾಗಿ ನೋಡಲಿಲ್ಲ. ಅಗ್ನಿ ಬಂದ ಕೂಡಲೇ ಏನಪ್ಪ ಇಷ್ಟು ದೀರ್ಘವಾಗಿ ಆಲೋಚಿಸ್ತಾ ಕೂತಿದ್ದೀರಾ ಅಂತ ಕೇಳ್ತಾನೆ. ಇವತ್ತು ಅಗ್ನಿ ಮೂಡ್ ಮಾತ್ರ ತುಂಬ ಚೆನ್ನಾಗಿದೆ. ಆಗ ವರ್ಮ, ಅದೇನಿಲ್ಲಪ್ಪ, ಸುಮ್ಮನೆ ಹಾಗೆ ಕೂತಿದ್ವು, ಇವತ್ತು ರಾತ್ರಿ ನಡೆಯಲಿರೋ ವಿಷಯದ ಬಗ್ಗೆ ಯೋಚಿಸ್ತಿದ್ದೆ ಅಂತಾನೆ. ನಡೆಯಲಿರೋ ವಿಷಯವಾ ಅಂತ ಅಗ್ನಿ ಒಂದು ಕ್ಷಣ ಏನೋ ತಿಳಿಯದ ವಿಷಯ ತಿಳಿದಂತೆ ಶಾಕ್ ಆಗ್ತಾನೆ. ಅದೇ ವ್ಯಾಂಪರ್ ಹಿಡಿಯೋದಕ್ಕೆ ಹೋಗ್ಬೇಕಲ್ಲ, ಅದರ ಬಗ್ಗೆ ಹೇಳ್ತಿದ್ದೀನಿ ಅಂತ ವರ್ಮ ಪರಿಸ್ಥಿತಿಯನ್ನು ಸರಿಪಡಿಸ್ತಾನೆ. ಹೌದೌದು ಸರಿ, ನೀನು ಹೋಗೋಷ್ಟರೊಳಗೆ ತಯಾರಾಗು, ನಾನು ಕರಿತೀನಿ ಅಂತ ಅಗ್ನಿ ವರ್ಮನಿಗೆ ಹೇಳ್ತಾನೆ. ವರ್ಮ ಹೋಗ್ತಾ, ಭೂಮಿಕಾ ನೀನು ಹೋಗಿ ತಯಾರಾಗು ಅಂತಾನೆ. ಆದರೆ ಒಂದು ನಿಮಿಷ ಮಾತಾಡಬೇಕು ಅಂತ ಅಗ್ನಿ ಅವಳನ್ನು ತಡಿತಾನೆ. ವರ್ಮ ಕೂಡ ನಿಲ್ತಾನೆ. ನೀನು ಹೋಗಿ ರೆಡಿಯಾಗಿ ವರ್ಮ ಅಂತ ಮತ್ತೆ ಅವನನ್ನು ಕಳಿಸೋದಕ್ಕೆ ನೋಡ್ತಾನೆ ಅಗ್ನಿ. ಸರಿ ಅಂತ ವರ್ಮ ಅಲ್ಲಿಂದ ತನ್ನ ರೂಮಿಗೆ ಹೋಗ್ತಾನೆ. ಆದರೆ ಭೂಮಿಕಾಳನ್ನು ಅಗ್ನಿ ಜೊತೆ ಒಂದು ನಿಮಿಷ ಬಿಡೋದಕ್ಕೂ ಕೂಡ ವರ್ಮನಿಗೆ ತುಂಬಾ ಭಯ ಆಗ್ತಿದೆ. ಅವನವಳಿಗೆ ಏನು ಮಾಡ್ತಾನೋ ಅಂತ. ಆದರೆ ಇದು ಅನಿವಾರ್ಯ. ಈಗ ಯಾವುದೇ ತಪ್ಪು ಹೆಜ್ಜೆ ಇಟ್ಟರೂ ನಿಜಕ್ಕೂ ಪ್ಲ್ಯಾನ್ ಹಾಳಾಗುತ್ತೆ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ವರ್ಮ ಹೋದ ತಕ್ಷಣ ಅಗ್ನಿ ತನ್ನ ಕೈಯಲ್ಲಿದ್ದ ಕವರನ್ನು ಭೂಮಿಕಾಳಿಗೆ ಕೊಡ್ತಾನೆ. ಏನಿದು ಅಂತಾಳವಳು. ಇದರಲ್ಲಿ ನೀನಿವತ್ತು ಉಟ್ಕೊಳ್ಬೇಕಾದ ಸೀರೆ ಇದೆ ಅಂತಾನೆ ಅಗ್ನಿ. ಸೀರೆನಾ? ಅದೇನು, ನಾವಿವತ್ತು ಹೋಗ್ತಾ ಇರೋದು ಅವರನ್ನು ಹಿಡಿಲಿಕ್ಕಲ್ವಾ, ಆವಾಗ ಸೀರೆ ಉಟ್ರೆ ಹೇಗೆ ಅಂತಾಳೆ ಭೂಮಿಕಾ. ಅದಕ್ಕೂ ಒಂದು ಕಾರಣ ಇದೆ ಬಿಡು, ಕಾರಣ ಇಲ್ಲದೆ ನಾನೇನು ಮಾಡು ಅಂತ ಹೇಳಲ್ಲ ಅಲ್ವಾ, ನೀನು ಉಟ್ಕೋ ಅಂತ ಕೊಡ್ತಾನೆ ಅಗ್ನಿ. ಇನ್ನೇನು ಮಾತಾಡದೆ ಅವಳು ಆ ಕವರ್ ತೆಗೆದುಕೊಂಡು ತನ್ನ ರೂಮಿಗೆ ಹೋಗ್ತಾಳೆ. ಇವರಿಬ್ಬರು ಇಲ್ಲೇ ಇದ್ದಾರೆ, ಆದರೆ ನೇಹಾ ಎಲ್ಲೂ ಕಾಣಿಸ್ಲಿಲ್ಲ. ಏನಿರಬಹುದು ಅಂದ್ಕೊಳ್ತಾ ಅಗ್ನಿ ನೇಹಾ ರೂಮಿಗೆ ಹೋಗೋದಕ್ಕೆ ಮುಂದಾಗ್ತಾನೆ. ಆ ಕವರ್ ತೆಗೆದುಕೊಂಡು ತನ್ನ ರೂಮಿಗೆ ಹೋದ ಭೂಮಿಕಾ ಬಾಗಿಲು ಹಾಕ್ಕೊಂಡು ಆ ಕವರನ್ನು ಎತ್ತು ಬಿಸಾಕ್ತಾಳೆ. ಒಳ್ಳೆಯವನು ಅಂದ್ಕೊಂಡಿದ್ದೆ, ಏನೋ ಮಾಡ್ತಾನೆ ಅಂತಲೂ ತಿಳಿದಿತ್ತು, ಆದರೆ ಇಷ್ಟು ನೀಚ ಅಂತ ಅಂದ್ಕೊಂಡಿರಲಿಲ್ಲ. ಅವನಿಗೆ ಇಷ್ಟವಾದ ಬಟ್ಟೆ ಹಾಕ್ಕೊಂಡು ಅವನ ಜೊತೆ ಶಾರೀರಿಕವಾಗಿ ಸೇರಬೇಕಾ ಅಂತ ಭೂಮಿಕಾ ತನ್ನನ್ನು ತಾನು ಬೈದ್ಕೊಳ್ತಾ ಅಗ್ನಿಯನ್ನು ಶಪಿಸ್ತಾ ಇರ್ತಾಳೆ. ಅಷ್ಟರಲ್ಲೇ ಫೋನಲ್ಲಿ ಒಂದು ಮೆಸೇಜ್ ಬರುತ್ತೆ. ಅವಳ ಕಣ್ಣು ಫೋನ್ ಕಡೆ ಹೋಗುತ್ತೆ. ಜಾಸ್ಪರ್ ಹೆಸರಿನಲ್ಲಿ ನೋಟಿಫಿಕೇಷನ್ ಬಂದಿದೆ. ಕೂಡಲೇ ಫೋನನ್ನು ತೆಗೆದು ನೋಡ್ತಾಳೆ. ಜಾಸ್ಪರ್, ನಿನ್ನನ್ನು ನೋಡೋದಕ್ಕೆ ನನ್ನ ಕಣ್ಣುಗಳೆಷ್ಟು ಕಾಯ್ತಿವೆ ಗೊತ್ತಾ ಅಂತ ಮೆಸೇಜ್ ಮಾಡಿದ್ದಾನೆ. ಒಂದೇ ಕ್ಷಣಕ್ಕೆ ಅವಳಲ್ಲಿದ್ದ ಸಿಟ್ಟೆಲ್ಲ ಎಲ್ಲಿ ಹೋಯ್ತೋ ತಿಳಿಯದು. ಮುಖದಲ್ಲಿ ನಗು ಬರುತ್ತೆ. ಕೂಡಲೇ, ಅದಕ್ಕಿಂತ ಹೆಚ್ಚಾಗಿ ನನ್ನ ಕಣ್ಣುಗಳು ನಿನ್ನ ಬರುವಿಕೆ ಕಾಯ್ತಿದೆ ಅಂತ ರಿಪ್ಲೈ ಮಾಡ್ತಾಳೆ. ಇನ್ನು ಸುಮ್ಮನೆ ಕೋಪ ಮಾಡಿಕೊಂಡು ಕೂತ್ರೆ ಕೆಲಸ ಆಗಲ್ಲ ಅಂತ ಅಗ್ನಿ ಕೊಟ್ಟ ಸೀರೆ ಏನಂತ ತೆಗೆದು ನೋಡ್ತಾಳೆ. ಅದೊಂದು ಕಪ್ಪು ಸೀರೆ, ತುಂಬ ಸುಂದರವಾಗಿದೆ. ಜಾಸ್ಪರ್ ಜೊತೆ ಮಾತಾಡುವಾಗ ಅವನೊಮ್ಮೆ ತನಗೆ ಕಪ್ಪು ಸೀರೆ ಅಂದರೆ ಇಷ್ಟ ಅಂತ ಹೇಳಿದ್ದು ನೆನಪಾಗುತ್ತೆ. ಕೂಡಲೇ ತಲೆ ಸ್ನಾನ ಮಾಡಿ ಆ ಸೀರೆಯನ್ನು ಅಚ್ಚುಕಟ್ಟಾಗುಟ್ಟು ಕೂದಲನ್ನು ಹಾಗೆ ಬಿಟ್ಟು ಲೈಟಾಗಿ ಮೇಕಪ್ ಮಾಡ್ಕೊಳ್ತಾಳೆ. ತುಟಿಗೆ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಹಚ್ತಾಳೆ. ಮೈ ಮೇಲೆ ಹೆಚ್ಚಿನ ಒಡವೆ ಏನು ಹಾಕ್ಕೊಳ್ಳೋದಿದ್ರೂ ಕಿವಿಗೆ ಮಾತ್ರ ಒಳ್ಳೆ ಜುಮುಕಿ ಹಾಕ್ಕೊಳ್ತಾಳೆ. ಆ ಕಪ್ಪು ಸೀರೆಯಲ್ಲಿ ಭೂಮಿಕಾ ದೇವತೆಯಂತೆ ಸುಂದರವಾಗಿ ಕಾಣ್ತಿದ್ದಾಳೆ. ಇತ್ತ ನೇಹಾ ರೂಮಿಗೆ ಹೋದ ಅಗ್ನಿಗೆ ಅವಳು ತಯಾರಾಗ್ತಿರೋದು ಕಾಣಿಸುತ್ತೆ. ಕೂಡಲೇ ಹಿಂದಿನಿಂದ ಹೋಗಿ ಹಗ್ ಮಾಡಿಕೊಂಡು ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅವನ ಮುಖದಲ್ಲಿ ತುಂಬ ಆನಂದ ಕಾಣ್ತಿದೆ. ನೀನೇ ಅಲ್ವಾ ಸಾಯಂಕಾಲ ಕೆಲಸ ಇದೆ ರೆಡಿಯಾಗು ಅಂದಿದ್ದು ಅಂತಾಳೆ ನೇಹಾ. ಹೌದು, ವರ್ಮ ಕೂಡ ರೆಡಿ ಆಗ್ತಿದ್ದಾನೆ. ಇಬ್ಬರು ಸೇರಿ ನಾನು ಹೇಳಿದ ಪ್ಲೇಸ್ಗೆ ಹೋಗಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತಾನೆ ಅಗ್ನಿ. ಅದೇನು ನಮ್ಮನ್ನು ಮಾತ್ರ ಹೋಗು ಅಂತೀಯಾ, ನೀನು ಬರಲ್ವಾ? ನಮ್ಮ ಜೊತೆ ಬರೆದಿದ್ರೂ ಬೇರೆ ಕಡೆ ಹೋಗಬೇಕಲ್ಲ ಅಂತ ಕೇಳ್ತಾಳೆ. ಸ್ವಲ್ಪ ತಡಬಡಿಸಿದಂತೆ ಅಗ್ನಿ, ಬರ್ತೀನಿ, ಆದರೆ ನೀವು ಹೋಗುವ ಜಾಗ ಸ್ವಲ್ಪ ದೂರ, ಅದಕ್ಕೆ ಮೊದಲು ನಿಮ್ಮನ್ನು ಹೋಗೋದಕ್ಕೆ ಹೇಳ್ತಿದ್ದೀನಿ, ಹಿಂದೆ ನಾವು ಬರ್ತೀವಿ ಅಂತಾನೆ. ಅಗ್ನಿ ಮಾತುಗಳನ್ನ ಕೇಳಿ ನೇಹಾಗೆ ಅರ್ಥವಾಗಿ ಹೋಗುತ್ತೆ ಅವನು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾನೆ ಅಂತ.
ನಿಜ ಜೀವನದಲ್ಲೂ ಅಷ್ಟೇ. ಎದುರಿನ ವ್ಯಕ್ತಿ ಬಗ್ಗೆ ನಿಜ ತಿಳಿದಿದ್ರೂ ನಮಗೆ ತಿಳಿಯದಂತೆ ಅವರು ಹೇಳೋ ಸುಳ್ಳುಗಳನ್ನ ಕೇಳ್ತಿದ್ರೆ ಹೇಗಿರುತ್ತೆ? ನಿಜವಾಗಿ ಪ್ರೀತಿಸಿದವರಾದರೆ ಹೃದಯದಲ್ಲಿ ನೋವು ಉಂಟಾಗುತ್ತೆ. ಅದೇ ಮೋಸ ಮಾಡೋರಾದರೆ ಅವ್ರನ್ನ ನೋಡಿದ್ರೆ ಕೋಪ ಬರುತ್ತೆ. ಈಗ ನೇಹಾ ಪರಿಸ್ಥಿತಿ ಅವಳಿಗೆ ತಿಳಿತಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಅಗ್ನಿಯನ್ನು ಪ್ರೀತಿಸಿದ್ಲು. ಆದರೆ ಅವನಿವಳಿಗೆ ಮೋಸ ಮಾಡಿ ಭೂಮಿಕಾಳನ್ನು ಸೇರ್ತಿದ್ದಾನೆ ಅಂದರೆ ಅವಳಿಗೆ ನಂಬೋದಕ್ಕೂ ಸಾಧ್ಯ ಆಗ್ತಿಲ್ಲ. ಎದೆಯಲ್ಲಿ ಏನೋ ಚುಚ್ಚಿದಂತೆ ವಿಪರೀತ ನೋವಾಗ್ತಿದೆ. ಸರಿ, ನಾನು ತಯಾರಾದೆ. ವರ್ಮನಿಗೆ ಒಮ್ಮೆ ಹೇಳು, ನಾವು ಹೊರಡ್ತೀವಿ ಅಂತ ನೇಹಾ ಹೇಳ್ತಾಳೆ. ಅಗ್ನಿ ಅಂದ್ಕೊಂಡದಕ್ಕಿಂತ ಕೆಲಸ ತುಂಬ ಸುಲಭವಾಗಿ ಮುಗೀತು ಅಂತ ಸಂತೋಷ ಪಡ್ತಾನೆ. ಸರಿ, ನಾನು ಕೂಡಲೇ ಹೋಗಿ ಅವನ ಜೊತೆ ಮಾತಾಡ್ತೀನಿ, ನೀನು ಕೆಳಗೆ ಬಾ ಅಂತಾನೆ. ಅಗ್ನಿ ಕೆಳಗೆ ಹೋದ ತಕ್ಷಣ ನೇಹಾ ಹೋಗಿ ಭೂಮಿಕಾಳ ರೂಮ್ ಬಾಗಿಲು ತಡ್ತಾಳೆ. ಭೂಮಿಕಾ ಬಂದು ಬಾಗಿಲು ತೆಗಿತಾಳೆ. ಅಷ್ಟು ಸುಂದರವಾಗಿ ತಯಾರಾದ ಭೂಮಿಕಾಳನ್ನು ನೋಡಿ ನೇಹಾ ಹಾಗೆ ನಿಂತ್ಬಿಡ್ತಾಳೆ. ಯಾಕಂದರೆ ನೇಹಾಗೆ ಭೂಮಿಕಾ ಅಂದರೆ ತುಂಬ ಇಷ್ಟ. ಅವಳ ಮೇಲೆ ಮೊದಲಿಂದಲೂ ಒಂದು ರೀತಿ ಫೀಲಿಂಗ್ ಇತ್ತು. ನೇಹಾ ಹಾಗೆ ನಿಂತಿರೋದು ನೋಡಿ ಭೂಮಿಕಾ ಕೈ ಹಾಕಿ ಏನಾಯಿತು ಅಂತ ಕೇಳ್ತಾಳೆ. ನೇಹಾ ಅವಳನ್ನು ಮೇಲಿಂದ ಕೆಳಗವರೆಗೆ ನೋಡ್ತಾ, ಈ ಸೀರೆ ನಿನಗೆ ಎಲ್ಲಿಂದ ಬಂತು ಅಂತ ಕೇಳ್ತಾಳೆ. ಅಗ್ನಿ ತಂದು ಕೊಟ್ಟಿದ್ದನ್ನು ಹೇಳಿ ಇದನ್ನು ಉಟ್ಕೋ ಅಂದ ಅಂತ ಭೂಮಿಕಾ ಹೇಳ್ತಾಳೆ. ಆ ಮಾತು ಕೇಳಿದ ಮೇಲೆ ನೇಹಾಗೆ ಏನು ಮಾತಾಡಬೇಕಂತ ತಿಳಿಲಿಲ್ಲ. ಈಗಾಗಲೇ ಅವನ ಬಗ್ಗೆ ತಿಳಿದಿದ್ದವಳಿಗೆ ಇದು ಕೂಡ ತುಂಬಾ ನೋವು ಕೊಡುತ್ತೆ. ಸರಿ ನೇಹಾ, ನೀನು ನಿಜಕ್ಕೂ ಏನು ಮಾಡಲಿದ್ಯಾ? ಮೊದಲಿನಿಂದ ಅಗ್ನಿಯನ್ನು ನನ್ನಿಂದ ದೂರ ಕರ್ಕೊಂಡು ಹೋಗು ಪ್ಲೀಸ್. ನಂಗೆ ತುಂಬ ಭಯ ಆಗ್ತಿದೆ. ಅವನು ಯಾವಾಗ ಏನು ಮಾಡ್ತಾನೋ ತಿಳಿತಿಲ್ಲ ಅಂತ ಭೂಮಿಕಾ ಕೇಳ್ತಾಳೆ. ಕೂಡಲೇ ನೇಹಾ ಭೂಮಿಕಾಳನ್ನು ಹಗ್ ಮಾಡ್ಕೊಳ್ತಾಳೆ. ಗಾಬರಿ ಪಡಬೇಡ, ನನ್ನ ಪ್ರಾಣ ಅಡ್ಡ ಇಟ್ಟಾದರೂ ಸರಿ, ನಿನಗೆ ಏನೂ ಆಗದಂತೆ ನಾನು ನೋಡ್ಕೊಳ್ತೀನಿ ಅಂತ ನೋವಿನಿಂದ ಹೇಳ್ತಾಳೆ. ಆ ಮಾತುಗಳನ್ನ ಕೇಳಿ ಭೂಮಿಕಾಳಿಗೂ ತುಂಬ ಬೇಸರ ಆಗುತ್ತೆ. ಇಬ್ಬರು ಹಾಗೆಯೇ 2 ನಿಮಿಷ ಅಪ್ಕೊಂಡಿರ್ತಾಳೆ. ನೇಹಾಳ ಆಲಿಂಗನದಲ್ಲಿ ಅವಳ ನೋವು ಭೂಮಿಕಾಳಿಗೆ ಅರ್ಥ ಆಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ನೇಹಾ, ಸರಿ ಇನ್ನು ನಾನು ಹೋಗ್ತೀನಿ ಅಂತ ಬೇಸರದಿಂದ ಹೇಳ್ತಾಳೆ. ಯಾಕೆ ನೀನು ಹೀಗೆ ಹೇಳ್ತಿದ್ಯಾ? ಮತ್ತೆ ಬರ್ತೀಯಲ್ಲ ಅಂತ ಭೂಮಿಕಾ ಕೇಳ್ತಾಳೆ. ತಿಳಿಯೋದು, ಯಾವಾಗ ಏನು ನಡೆಯುತ್ತೋ ಯಾರು ಹೇಳಲಾಗದು ಅಂತ ಹೇಳಿ ಭೂಮಿಕಾಳಿ ಕೆನ್ನೆಗೆ ಮುತ್ತು ಕೊಟ್ಟು ನಗುತ್ತಾ ಬಾಯ್ ಹೇಳ್ತಾಳೆ. ಅದು ಕಣ್ಣು ತುಂಬ ನೀರು ಮತ್ತು ಹೃದಯ ತುಂಬ ನೋವಿನೊಂದಿಗೆ ನಕ್ಕಂತಹ ನಗು. ಭೂಮಿಕಾ ಕೂಡಲೇ ನೇಹಾಳ ಕೈ ಹಿಡಿದು, ಹಾಗನ್ಬೇಡ, ಯಾಕೋ ನೀನು ಹೋಗ್ತಿದ್ರೆ ಏನೋ ಒಂಥರ ಅನ್ನಿಸ್ತಿದೆ. ಏನಾಯ್ತು ನಿನಗೆ? ಅಗ್ನಿಯನ್ನು ತಡೆಯೋದಕ್ಕೆ ಯಾವುದಾದ್ರೂ ಕೆಟ್ಟ ನಿರ್ಧಾರ ತೊಗೊಂಡಿಲ್ಲ ತಾನೇ ಅಂತ ಕೇಳ್ತಾಳೆ. ನೇಹಾ ಅವಳ ಕೈ ಬಿಡಿಸ್ಕೊಂಡು, ಅಂಥ ಕೆಲಸ ನಾನು ಯಾಕೆ ಮಾಡಲಿ, ನೀನೇನು ಗಾಬರಿ ಪಡಬೇಡ ಅಂತ ಹೇಳಿ ಮೆಟ್ಟಿಲನ್ನು ಇಳಿದು ಹೋಗ್ತಾಳೆ. ಭೂಮಿಕಾಳಿಗೆ ತುಂಬ ನೋವಾಗಿ ಕಣ್ಣೀರನ್ನು ಸುರಿಸ್ತಾಳೆ. ಅಷ್ಟರಲ್ಲೇ ವರ್ಮ ಮತ್ತು ನೇಹಾ ಎಲ್ಲಿಗೆ ಹೋಗ್ಬೇಕಂತ ಅಗ್ನಿ ಡಿಸೈಡ್ ಮಾಡಿ ಅಡ್ರೆಸ್ ಹೇಳಿ ಅವರನ್ನು ಕಾರ್ ಹತ್ತಿಸ್ತಾನೆ. ವರ್ಮ ಮತ್ತು ನೇಹಾ ತಮ್ಮ ಪ್ರಯಾಣ ಶುರು ಮಾಡ್ತಾರೆ. ಅವರು ಹೋದ ಕೂಡಲೇ ಅಗ್ನಿ ತುಂಬ ಆನಂದದಿಂದ ನಗ್ತಾ ಒಳಗೆ ಬರ್ತಾನೆ. ವರ್ಮ ಮತ್ತು ನೇಹಾ ಹೋದರು. ಈಗ ಭೂಮಿಕಾಳಿಗೆ ಭಯ ಶುರುವಾಗಿದೆ. ಯಾಕಂದರೆ ಈಗ ಮನೆಯಲ್ಲಿ ಅಗ್ನಿ ಮತ್ತು ಅವಳು ಮಾತ್ರ ಇದ್ದಾರೆ. ಈ ಸಮಯಕ್ಕಾಗಿ ಅಗ್ನಿ ಎಷ್ಟೋ ದಿನಗಳಿಂದ ಕಾಯ್ತಿದ್ದಾನೆ. ಇನ್ನು ಸಮಯ ಬಂದ ಮೇಲೆ ಅವನು ಸುಮ್ಮನೆ ಇರ್ತಾನಾ? ಅವಳನ್ನ ಏನು ಮಾಡ್ತಾನೋ ಅನ್ನೋ ಭಯ ಅವಳಲ್ಲಿ ಹೆಚ್ಚಾಗ್ತಿದೆ. ಪ್ರಾಣವನ್ನು ಕೈಯಲ್ಲಿಟ್ಕೊಂಡಂತೆ ತನ್ನ ರೂಮ್ನಿಂದ ಹೊರಗೆ ಬಾರದೆ ಕೈ ಹಿಸುಕೊಳ್ತಾ ಕೂತಿರ್ತಾಳೆ. ನೇಹಾ ಏನು ಮಾಡಿದ್ರೂ ಬೇಗ ಮಾಡಿದ್ರೆ ಒಳ್ಳೆಯದು, ಇಲ್ದಿದ್ರೆ ನಿಜಕ್ಕೂ ಪ್ಲ್ಯಾನ್ ಹಾಳಾಗುತ್ತೆ ಅಂತ ಭಯಪಡ್ತಿರ್ತಾಳೆ. ಭೂಮಿಕಾ ಇಷ್ಟೊಂದು ಭಯಪಡೋ ಬದಲು ಜಾಸ್ಪರ್ಗೆ ಹೇಳಬಹುದಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಒಂದು ವೇಳೆ ಆವೇಶದಲ್ಲಿ ಜಾಸ್ಪರ್ ಅಗ್ನಿಯನ್ನು ಸಾಯಿಸಿಬಿಟ್ರೆ ಜಾಸ್ಪರ್ ಕೂಡ ಅಂತ್ಯವಾಗಿ ಹೋಗ್ತಾನೆ. ಯಾಕಂದರೆ ಅಗ್ನಿಯನ್ನು ಸಾಯಿಸೋದೇ ಜಾಸ್ಪರ್ ಜೀವನದ ಗುರಿ. ಅಂಥದ್ದು ಈಗ ಈ ವಿಷಯ ತಿಳಿದ್ರೆ ಜಾಸ್ಪರ್ ಸಾಯ್ತಾನೆ. ಇದೆಲ್ಲವೂ ಆ ಬುಕ್ ಓದಿದಾಗ ಭೂಮಿಕಾಳಿಗೆ ತಿಳಿದಿದೆ. ಆದ್ದರಿಂದ ಅವಳು ಈಗಲೇ ಈ ವಿಷಯವನ್ನು ಹೊರ ಹಾಕೋದಿಲ್ಲ. ತನ್ನ ಮೂಲಕ ಬರೋ ಶಕ್ತಿಗಳು ಜಾಸ್ಪರ್ಗೆ ದಕ್ಕಿದ ಮೇಲೆ ನಿಜ ಹೇಳಬಹುದು ಅಂತ ಅವಳು ಅಂದ್ಕೊಂಡಿದ್ದಾಳೆ. ಹೀಗೆ ಭಯಪಡ್ತಾ ರೂಮ್ನಲ್ಲಿ ಕೂತಿರೋ ಭೂಮಿಕಾಳಿಗೆ ಫೋನ್ ಬರುತ್ತೆ. ನೋಡಿದ್ರೆ ಜಾಸ್ಪರ್ ಏನು ಕೇಳು ಮೊದಲೇ, ಸ್ವಲ್ಪ ಹೊತ್ತು ತಡಿ, ಮನೆಯವರೆಲ್ಲ ಹೋದ ಕೂಡಲೇ ನಿನಗೆ ಕಾಲ್ ಮಾಡ್ತೀನಿ, ಬಂದುಬಿಡು ಸರಿನಾ ಅಂತಾಳೆ. ಜಾಸ್ಪರ್ ನಗ್ತಾನೆ. ನಿಜಕ್ಕೂ ನಾನು ಯಾಕೆ ಕಾಲ್ ಮಾಡಿದೆ ಅಂತಲೂ ಕೇಳಿದೆ, ಎಲ್ಲರೂ ಹೋಗಲಿ ಕಾಲ್ ಮಾಡ್ತೀನಿ ಅಂತಿದೆಯಾ, ಅಷ್ಟು ಅವಸರ ಇದೆಯಾ ಅಂತಾನೆ.
ಭೂಮಿಕಾಳಿಗೂ ನಗು ಬರುತ್ತೆ. ಸರಿ, ನಾನು ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿ ಸ್ವಲ್ಪ ನಾಚಿಕೆ ಪಡ್ತಾಳೆ. ಅವಳು ಎಷ್ಟೇ ಟೆನ್ಷನ್ನಲ್ಲಿದ್ದರೂ ಜಾಸ್ಪರ್ ಧ್ವನಿ ಕೇಳಿದ ಕೂಡಲೇ ಅವಳ ಮನಸ್ಸಿಗೊಂದು ರೀತಿ ಪ್ರಶಾಂತತೆ ಸಿಗುತ್ತೆ. ಅಗ್ನಿ ಏನೋ ಮಾಡ್ತಾನೆ ಅನ್ನೋ ಭಯ ದೂರ ಆಗಿ ಆಮೇಲೆ ಜಾಸ್ಪರ್ ಜೊತೆ ಒಂದಾಗೋ ವಿಷಯ ಅವಳಿಗೆ ಸಂತೋಷವನ್ನು ಕೊಡುತ್ತೆ. ಅಷ್ಟರಲ್ಲೇ ಬಾಗಿಲು ತಟ್ಟೋ ಶಬ್ದ ಆಗುತ್ತೆ. ಪ್ರಶಾಂತವಾಗಿ ಕೂತಿದ್ದ ಭೂಮಿಕಾಳ ಹೃದಯ ಒಮ್ಮೆಲೆ ಬಡಿದುಕೊಳ್ಳುತ್ತೆ. ಎದ್ದು ತುಂಬ ಭಯಪಡ್ತಾಳೆ. ಯಾಕಂದರೆ ಖಂಡಿತ ಅಗ್ನಿಯೇ ಬಂದಿರ್ತಾನೆ ಅಂತ ಅವಳಿಗೆ ಗೊತ್ತು. ಮತ್ತೆ ಬಾಗಿಲು ತಟ್ಟಿದಾಗ ಬಾಗಿಲು ತೆಗೆದಿದ್ರೆ ಅವನಿಗೆ ಅನುಮಾನ ಬರುತ್ತೆ ಅಂತ ಹೋಗಿ ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದ ತಕ್ಷಣ ಎದುರುಗಡೆ ಅಗ್ನಿ ತನ್ನ ಶರೀರ ಕಾಣುವಂತೆ ಒಂದು ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡಿದ್ದಾನೆ. ಅವನ 6 ಪ್ಯಾಕ್ ಶರೀರ ಆ ಶರ್ಟ್ ಒಳಗಿನಿಂದ ಬೆಳ್ಳಗೆ ಕಾಣಿಸ್ತಿದೆ. ನಮ್ಮ ಅಗ್ನಿ ನೆಗೆಟಿವ್ ರೋಲ್ ಮಾಡ್ತಿರಬಹುದು, ಆದರೆ ಅವನು ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ. ವ್ಯಾಂಪರ್ ಅಂದಮೇಲೆ ಎಲ್ಲರೂ ಗಟ್ಟಿ ಶರೀರ, ಪರ್ಫೆಕ್ಟ್ ಐಟ್ನೊಂದಿಗೆ ಚೆನ್ನಾಗಿರ್ತಾರೆ. ಇನ್ನು ಅಗ್ನಿ ಎಲ್ರಿಗೂ ಏಡ್ ಆಗಿರುವಾಗ ಅವನಂತೂ ಇನ್ನೂ ಹ್ಯಾಂಡ್ಸಮ್ ಆಗಿರಬೇಕಲ್ಲ. ಬೆಳ್ಳಗೆ ಹೈಟಾಗಿ 6 ಪ್ಯಾಕ್ನೊಂದಿಗೆ ತುಂಬ ಸುಂದರವಾಗಿದ್ದಾನೆ. ಆದರೆ ಅವನ ಕ್ಯಾರೆಕ್ಟರ್ ಮಾತ್ರ ಯಾರಿಗೂ ಇಷ್ಟ ಆಗಲ್ಲ. ಅವನು ತುಂಬ ಬುದ್ಧಿವಂತ ಮತ್ತು ಆಲೋಚಿಸಿ ಹೆಜ್ಜೆ ಇಡೋನು. ನೇಹಾ ವಿಷಯದಲ್ಲಿ ಅವನು ಎಷ್ಟು ಸ್ಟ್ರಾಂಗ್ ಎಂಬುದು ನಮಗೆ ತಿಳಿಯುತ್ತೆ. ಅಗ್ನಿ ಎದುರು ನಿಂತಿರೋದನ್ನು ನೋಡಿ ಭೂಮಿಕಾಳಿಗೆ ಏನು ಮಾಡಬೇಕಂತ ತಿಳಿಲಿಲ್ಲ. ಅಗ್ನಿ ಅದೇ ಕೆಲಸಕ್ಕಾಗಿ ತಯಾರಾಗಿ ಬಂದಿದ್ದಾನೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ಆದರೂ ಏನೂ ತಿಳಿದಂತೆ, ಇದೇನು ಇಂಥ ಬಟ್ಟೆ ಹಾಕ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಅಗ್ನಿ ಅದು ಏನಿಲ್ಲ, ಹೇಳ್ತೀನಿ, ಮೊದಲು ಕೆಳಗೆ ಹೋಗೋಣ ನಡಿ, ನಿಂಗೊಂದು ಸರ್ಪ್ರೈಸ್ ಇದೆ ಅಂತ ತನ್ನ ಕೈ ಚಾಚ್ತಾನೆ. ಭೂಮಿಕಾಳಿಗೆ ಭಯ ಇನ್ನೂ ಜಾಸ್ತಿ ಆಗುತ್ತೆ. ಇವನೇನು ಇಷ್ಟು ಸ್ಪೀಡಾಗಿದ್ದಾನೆ, ನೇಹಾ ಏನು ಮಾಡ್ತಿದ್ದಾಳೆ, ಇವನ ಜೊತೆ ಸೇರಿ ಹೋದ್ಲಾ ಅಂತ ಅಂದ್ಕೊಂಡು ಮತ್ತೆ ಹಾಗಾಗಲ್ಲ, ಅವಳು ಮಾಡಲ್ಲ, ಪ್ಲೀಸ್ ಬೇಗ ಏನಾದರೂ ಮಾಡು ನೇಹಾ ಅಂತ ಮನಸ್ಸಿನಲ್ಲಿ ಬೇಡ್ಕೊಳ್ತಾ ಅನಿವಾರ್ಯವಾಗಿ ಅಗ್ನಿಗೆ ಕೈ ಕೊಡ್ತಾಳೆ. ಅಗ್ನಿ ಅವಳ ಕೈ ಹಿಡಿದು ಕೆಳಗೆ ಕರ್ಕೊಂಡು ಹೋಗ್ತಾ ಆ ಸೀರೆಯಲ್ಲಿ ಅವಳು ಎಷ್ಟು ಸುಂದರವಾಗಿದ್ದಾಳೆ ಅಂತ ಮೇಲಿನಿಂದ ಕೆಳಗಿನವರೆಗೆ ನೋಡ್ತಿರ್ತಾನೆ. ಅಗ್ನಿ ಹಾಗೆ ನೋಡೋದು ಅವಳಿಗೆ ತುಂಬ ಇರಿಟೇಟಿಂಗ್ ಆಗಿ ಅನಿಸುತ್ತೆ. ಇದುವರೆಗೆ ತನ್ನ ಕಡೆ ಕಣ್ಣೆತ್ತಿ ನೋಡಿದವನು ಇವತ್ತು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ಅವಳಿಗೆ ಅನ್ನಿಸ್ತಾ ಇರುತ್ತೆ. ಅವರು ಮೆಟ್ಟಿಲಿಳಿದು ಕೆಳಗೆ ಬಂದಾಗ ಅಲ್ಲಿರುವ ಅಲಂಕಾರ ನೋಡಿ ಭೂಮಿಕಾ ಕಣ್ಣುಗಳು ದೊಡ್ಡದಾಗುತ್ತವೆ. ಅಷ್ಟರವರೆಗೆ ಕತ್ತಲಾಗಿದ್ದ ಹಾಲ್ ಒಮ್ಮೆಲೆ ಬೆಳಗುತ್ತೆ. ಹಾಲ್ ಪೂರ್ತಿ ಗುಲಾಬಿ ಹೂವಿನ ಎಸಳುಗಳಿಂದ ಸುಂದರವಾಗಿ ಅಲಂಕಾರಗೊಂಡಿದೆ. ಅಲ್ಲಲ್ಲಿ ಮೇಣದ ಬತ್ತಿಗಳ ಬೆಳಕು, ಮಧ್ಯದಲ್ಲೊಂದು ಟೇಬಲ್, ಅದರ ಮೇಲೆ ರೆಡ್ ವೈನ್, 2 ಗ್ಲಾಸ್ ಹಾಗೂ ಇನ್ನು ಏನೇನೋ ಇದೆ. ಇದೆಲ್ಲ ನೋಡೋವಳಿಗೆ ಆಶ್ಚರ್ಯಕ್ಕಿಂತ ಹೆಚ್ಚಾಗಿ ಭಯ ಆಗ್ತಿದೆ. ಇದೆಲ್ಲವನ್ನು ಜಾಸ್ಪರ್ ಮಾಡಿದರೆ ಅವಳು ಹಗ್ ಮಾಡಿ ಮುತ್ತು ನೀಡ್ತಿದ್ಲು, ಆದರೆ ಅಗ್ನಿ ಮಾಡಿದ್ರಿಂದ ಅವಳಿಗೆ ಯಾವುದೂ ಇಷ್ಟ ಆಗ್ತಿಲ್ಲ. ಅಗ್ನಿ ಅವಳ ಕೈ ಹಿಡಿದು ಟೇಬಲ್ ಹತ್ರ ಕರ್ಕೊಂಡು ಹೋಗಿ ಕೂತ್ಕೊಳ್ಳೋದಕ್ಕೆ ಹೇಳ್ತಾನೆ. ಏನು ಮಾಡ್ತಿದ್ದೀರಿ ನೀವು? ವ್ಯಾಂಪರನ್ನ ಹಿಡಿಯೋದಕ್ಕೆ ಹೋಗಬೇಕು ಅಂದಿದ್ರಿ, ಆದರೆ ಇದೇನು ಅಂತ ಭೂಮಿಕಾ ಕೇಳ್ತಾಳೆ. ಅಗ್ನಿ ಅವಳ ತುಟಿ ಮೇಲೆ ಬೆರಳಿಟ್ಟು, ಅರ್ಚಬೇಡ, ಹಿಂದೆ ನಡೆದ ವಿಷಯಗಳು ನಾನಾರು ನೀನಾರು ಅದೆಲ್ಲ ಪಕ್ಕಕ್ಕಿಟ್ಟು ಕೇವಲ ಈ ರಾತ್ರಿ ಈ ಕ್ಷಣ ಸಂತೋಷವಾಗಿ ಕಳೆದು ಬಿಡೋಣ, ಸರಿನಾ ಅಂತಾನೆ. ಏನು ಮಾತಾಡ್ತಿದ್ದೀರಾ? ಸಂತೋಷವಾಗಿ ಕಳೆಯೋದಾ? ನಿಮ್ಮೊಂದಿಗೆ ನಾನು ಕಳೆಯೋದೆ? ನೇಹಾಳನ್ನ ಮರೆತುಬಿಟ್ರಾ ಅಂತ ಭೂಮಿಕಾ ಸಿಟ್ಟಿನಿಂದ ಕೇಳ್ತಾಳೆ. ಅಗ್ನಿ ನಗ್ತಾ, ಒಮ್ಮೆ ನನ್ನ ಕಡೆ ನೋಡು, ಕಾಲೇಜ್ನಲ್ಲಿ ನನ್ನ ಕಡೆ ಎಷ್ಟು ನೋಡ್ತಿದ್ದೆ, ನಿನಗೆ ಈ ರಾತ್ರಿ ನನ್ನೊಂದಿಗೆ ಕಳೆಯೋದಕ್ಕೆ ಇಷ್ಟ ಇಲ್ವಾ ಅಂತಾನೆ. ಮೂಡ್ ಹಾಳು ಮಾಡಬೇಡ ಅಂತ ಅಗ್ನಿ ಅರ್ಚ್ತಾನೆ. ಯಾವುದೋ ಮಾಯೆ ಮಾಡಲು ನೋಡ್ತಿದ್ದಾನೆ ಅಂತ ತಿಳಿದು ಅವಳು ಸುಮ್ಮನೆ ಆಗ್ತಾಳೆ. ಅಗ್ನಿ ಅವಳನ್ನು ಬಲವಂತವಾಗಿ ಕುರ್ಚಿಯಲ್ಲಿ ಕೂರಿಸ್ತಾನೆ. ಇತ್ತ ಜಾಸ್ಪರ್ ತುಂಬ ಸಂತೋಷದಿಂದ ತಯಾರಾಗಿ ಭೂಮಿಕಾಳ ಮನೆಗೆ ಹೊರಡ್ತಾನೆ. ಅವಳು ಕರೆ ಮಾಡದಿದ್ದರೂ ಬೇರೆ ದಾರಿಯಲ್ಲೇ ಅವಳ ರೂಮಿಗೆ ಹೋಗಬೇಕಂತ ನಿರ್ಧರಿಸಿ ಬರ್ತಿದ್ದಾನೆ. ಬಲವಂತವಾಗಿ ಕೂತಿರೋ ಭೂಮಿಕಾ, ದೇವ್ರೇ ಏನಾದರೂ ಮಾಡು, ನಂಗೆ ಭಯ ಆಗ್ತಿದೆ ಪ್ಲೀಸ್ ಅಂತ ಬೇಡ್ಕೊಳ್ತಾಳೆ. ಜಾಸ್ಪರ್ಗೆ ಒಂದು ಮಾತು ಹೇಳಿದ್ರೆ ಅವನ ಅಗ್ನಿಯನ್ನು ಮುಗಿಸ್ತಾನೆ, ಆದರೆ ಹಾಗೆ ಮಾಡಿದ್ರೆ ಜಾಸ್ಪರ್ ಕೂಡ ಸಾಯ್ತಾನೆ ಅಂತ ಅವಳಿಗೆ ಗೊತ್ತು. ಅಗ್ನಿ ವೈನ್ ಬಾಟಲ್ ತೆಗೆದು 2 ಗ್ಲಾಸ್ಗಳಿಗೆ ಸುರಿತಾನೆ. ಈ ಸೀರೆಯಲ್ಲಿ ತುಂಬ ಸುಂದರವಾಗಿದೆಯಾ ಗೊತ್ತಾ ಅಂತಾನೆ. ಅವಳು ಏನೂ ಮಾತಾಡದೆ ನೋಡ್ತಿರ್ತಾಳೆ. ಅಗ್ನಿ ಮ್ಯೂಸಿಕ್ ಆನ್ ಮಾಡೋದಕ್ಕೆ ಹೋಗ್ತಾನೆ. ಮ್ಯೂಸಿಕ್ ಆನ್ ಮಾಡಿ ಭೂಮಿಕಾಳ ಜೊತೆ ಡ್ಯಾನ್ಸ್ ಮಾಡಬೇಕಂತ ಬರ್ತಾ ಇದ್ದಾಗ ಅಗ್ನಿಯ ಫೋನ್
ರಿಂಗ್ ಆಗುತ್ತೆ. ಮೊದಲು ಅವನದನ್ನು ಲೆಕ್ಕಿಸಲಿಲ್ಲ, ಆದರೆ ಮತ್ತೆ ಮತ್ತೆ ಫೋನ್ ಬಂದಾಗ ಅದು ವರ್ಮಾ ಅಂತ ನೋಡಿ ರಿಸೀವ್ ಮಾಡ್ತಾನೆ. ಏನಾಯಿತು, ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ ಅಂತ ಅಗ್ನಿ ಸಿಟ್ಟಿನಿಂದ ಕೇಳ್ತಾನೆ. ವರ್ಮಾ ಗಾಬರಿಯಿಂದ, ನೇಹಾ ಏನಾಯಿತು ತಿಳಿಯೋದು, ಅವಳು ಪ್ರಜ್ಞೆ ತಪ್ಪಿದ್ದಾಳೆ, ಅವಳು ಹಾಸ್ಪಿಟಲ್ಗೆ ಕರ್ಕೊಂಬಂದಿದ್ದೀನಿ, ಡಾಕ್ಟರ್ ಅವಳ ಪರಿಸ್ಥಿತಿ ತುಂಬ ಸೀರಿಯಸ್ ಆಗಿದೆ ಅಂತಿದ್ದಾರೆ, ಬೇಗ ಬಾ ಅಂತಾನೆ. ಅಗ್ನಿ ಕೂಡಲೇ ನೇಹಾ ಹತ್ರ ಹೋಗೋದಕ್ಕೆ ಹೊರಡ್ತಾನೆ. ಯಾಕಂದರೆ ನೇಹಾ ಅಂದರೆ ಅವನಿಗೆ ಬಹಳ ಇಷ್ಟ. ಅವಳ ಮೇಲೆ ಅವನು ತನ್ನ ಮಾಯೆಯನ್ನು ಬಳಸ್ತಿರಲಿಲ್ಲ. ಆದ್ದರಿಂದಲೇ ಅವಳಿಗೆ ಹೀಗೆ ಆಗಿರಬಹುದು ಅಂತ ಗಾಬರಿಯಿಂದ ಹೊರಡ್ತಾನೆ. ಅಗ್ನಿ ಹೋಗುವಾಗ ಭೂಮಿಕಾಳನ್ನು, ನೇಹಾ ಸೀರಿಯಸ್ ಆಗಿದ್ದಾಳೆ, ನಾನು ಹೋಗ್ತಿದ್ದೀನಿ, ನೀನು ಬರ್ತೀಯಾ ಅಂತ ಕೇಳ್ತಾನೆ. ಆದರೆ ಅವನೇ ಮತ್ತೆ, ಬೇಡ ನೀನು ಇಲ್ಲೇ ಇರು, ನಾನು ಬೇಗ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಅಗ್ನಿ ಹೋದ ತಕ್ಷಣ ಭೂಮಿಕಾ ಹಬ್ಬ ಬದುಕ್ತೆ ಅಂತ ನಿಟ್ಟುಸಿರು ಬಿಡ್ತಾಳೆ. ಕೂಡಲೇ ಜಾಸ್ಪರ್ಗೆ ಕಾಲ್ ಮಾಡ್ತಾಳೆ. ಅಷ್ಟರಲ್ಲಿ ಮನೆ ಹತ್ತಿರ ಬಂದಿದ್ದ ಜಾಸ್ಪರ್ ಬರ್ತಿದ್ದೀನಿ ಅಂತಾನೆ. ನೇಹಾಗೆ ನಿಜಕ್ಕೂ ಏನಾದರೂ ಆಗಿದೆಯಾ, ಇಲ್ಲ ವರ್ಮಾ ನಾಟಕ ಮಾಡಿದಾನಾ ಅಂತ ಅವಳು ಆಲೋಚಿಸಿಲ್ಲ. ಈ ರಾತ್ರಿ ಜಾಸ್ಪರ್ ಜೊತೆ ಕಳಿಲೇಬೇಕು ಅಂತ ನಿರ್ಧರಿಸ್ತಾಳೆ. ಜಾಸ್ಪರ್ ಬಾಲ್ಕನಿಯಿಂದ ಬರಲು ಹೇಳ್ತಾಳೆ, ಯಾಕಂದರೆ ಅಗ್ನಿ ಮಾಡಿದ ಅಲಂಕಾರವನ್ನು ಜಾಸ್ಪರ್ ನೋಡಬಾರ್ದು ಅಂತ. ಜಾಸ್ಪರ್ ಸುಲಭವಾಗಿ ಬಾಲ್ಕನಿಯಿಂದ ರೂಮ್ ಒಳಗೆ ಬರ್ತಾನೆ. ರೂಮ್ ಪೂರ್ತಿ ಕತ್ತಲಾಗಿದೆ. ಏನಿದು, ಕತ್ಲೆ ಮಾಡಿದೀಯಾ ಅಂತ ಕರೀತಾನೆ. ಅಷ್ಟರಲ್ಲೇ ಹೊರಗೆ ಗುಡುಗು ಮಿಂಚು ಶುರುವಾಗುತ್ತೆ. ಗ್ರಹಣದ ಸಮಯ ಹತ್ತಿರವಾಗ್ತಾ ಇದೆ. ಮಿಂಚಿನ ಬೆಳಕಿನಲ್ಲಿ ಆ ಕಪ್ಪು ಸೀರೆಯಲ್ಲಿ ಭೂಮಿಕಾಳ ಶರೀರ ಹೊಳಿತಾ ಇರುತ್ತೆ. ಜಾಸ್ಪರ್ ಅವಳ ಹತ್ರ ನಡ್ಕೊಂಡು ಹೋಗ್ತಾನೆ. ಅವರಿಬ್ಬರ ಮಧ್ಯೆ ಈಗ ಮಾತುಗಳಿಲ್ಲ, ಕೇವಲ ಭಾವನೆಗಳು ಮಾತ್ರ. ಎಷ್ಟೋ ದಿನಗಳ ಕಾಯುವಿಕೆ ಇಂದು ಮುಗಿಯಲಿದೆ. ಗ್ರಹಣದ ಬಗ್ಗೆ ಭೂಮಿಕಾಳಿಗೆ ಚಿಂತೆ ಇದ್ದರೂ ಜಾಸ್ಪರ್ಗೆ ಅವಳೇ ಮುಖ್ಯವಾಗಿದ್ದಾಳೆ. ಬಾಲ್ಕನಿ ಬಾಗಿಲು ತಾನಾಗೆ ಮುಚ್ಚಿಕೊಳ್ಳುತ್ತವೆ. ಜಾಸ್ಪರ್ ಭೂಮಿಕಾಳ ನಡುವಿನ ಮೇಲೆ ಕೈ ಇಟ್ಟು ಹತ್ರ ಕೇಳ್ಕೊಳ್ತಾನೆ. ಅವಳ ಕುತ್ತಿಗೆಗೆ ಮುತ್ತು ಕೊಡ್ತಾನೆ. ಜಾಸ್ಪರ್ ಸ್ಪರ್ಶಕ್ಕೆ ಭೂಮಿಕಾ ಮೈ ಮರಿತಾಳೆ. ಅವಳ ಶರೀರದಲ್ಲಿ ತಾಪ ಶುರುವಾಗುತ್ತೆ. ಕೂಡಲೇ ಅವಳು ತನ್ನ ಕೈಯಲ್ಲಿದ್ದ ವಸ್ತುವನ್ನು ತೋರಿಸ್ತಾಳೆ. ಅದು ಒಂದು ತಾಳಿ. ಇನ್ನೇನು ಕೇಳಬೇಡ, ಇದು ನನ್ನ ಕೊರಳಿಗೆ ಕಟ್ಟು ಪ್ಲೀಸ್ ಅಂತಾಳೆ ಭೂಮಿಕಾ. ಜಾಸ್ಪರ್ಗೆ ಏನೂ ಅರ್ಥ ಆಗಲ್ಲ. ಇಷ್ಟು ಬೇಗ ಮನೆಯಲ್ಲಿ ಯಾರಿಗೂ ತಿಳಿಯದೆ ಅಂತಾನೆ. ನನಗಾಗಿ ಏನಾದರೂ ಮಾಡ್ತೀಯಾ ಅಂತ ನಂಬಿದರೆ ಇದನ್ನು ಕಟ್ಟು ಅಂತಾಳೆ. ಜಾಸ್ಪರ್ ಏನೂ ಆಲೋಚಿಸದೆ ಅವಳ ಕೊರಳಿಗೆ ತಾಳಿ ಕಟ್ತಾನೆ. ಅವಳು ಕಣ್ಣೀರು ಹಾಕ್ತಾಳೆ. ಯಾಕಂದರೆ ತನ್ನ ಗಂಡ ಮಾತ್ರ ತನ್ನನ್ನು ಮುಟ್ಟಬೇಕು ಎಂಬ ಅವಳ ಹಳೆಯ ಆಸೆ ಈಗ ಈಡೇರ್ತಿದೆ. ತಾಳಿ ಕಟ್ಟಿದ ತಕ್ಷಣ ಇಬ್ಬರು ಗಟ್ಟಿಯಾಗಿ ಒಪ್ಕೊಳ್ತಾರೆ. ಈಗ ನಿನಗೆ ಓಕೆ ತಾನೇ ಅಂತ ಜಾಸ್ಪರ್ ಪರ್ಮಿಷನ್ ಕೇಳ್ತಾಳೆ. ಅವಳು ನಾಚಿಕೆ ಪಡುತ್ತಾ ತಲೆ ಅಲ್ಲಾಡಿಸ್ತಾಳೆ. ಇನ್ನು ಅವರ ಮಧ್ಯೆ ಯಾವುದೇ ಅಡ್ಡಿ ಇಲ್ಲ. ಜಾಸ್ಪರ್ ಭೂಮಿಕಾಳ ತುಟಿಗೆ ಮುತ್ತು ಕೊಡ್ತಾನೆ. ಮೃದುವಾಗಿ ಶುರುವಾದ ಮುತ್ತಿನ ಆಟ ಆವೇಶವಾಗಿ ಬದಲಾಗುತ್ತೆ. ಅವರಿಬ್ಬರು ಒಬ್ರನ್ನೊಬ್ಬರು ಮೈಮರೆತು ತುಂಬಿಸ್ತಿರ್ತಾರೆ. ಜಾಸ್ಪರ್ ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ತಾನೆ. ಅವಳ ಮೈ ಮೇಲಿನ ಬಟ್ಟೆಗಳನ್ನು ಒಂದೊಂದಾಗಿ ತೆಗಿತಾನೆ. ವ್ಯಾಂಪರ್ ವೇಗದಲ್ಲಿ ಅವನು ಅವಳ ಶರೀರದ ಪ್ರತಿ ಜಾಗಕ್ಕೂ ಚುಂಬನ ನೀಡ್ತಿದ್ದಾನೆ. ಭೂಮಿಕಾ ತಾಳಲಾರದೆ ಜಾಸ್ಪರ್ ಅಂತ ಕಿರಿಸ್ತಾಳೆ. ಬಾಹ್ಯ ಪ್ರಪಂಚದಲ್ಲಿ ಗುಡುಗು ಸಿಡಿಲು ಇತ್ತ ಬೆಡ್ ಮೇಲೆ ಇವರ ಮಿಲನ. ಇಬ್ಬರು ಸಂಪೂರ್ಣವಾಗಿ ಒಂದಾಗ್ತಾರೆ. ಬೆವರಿನ ಹನಿಗಳು, ಉಸಿರಾಟದ ವೇಗ ಎಲ್ಲವೂ ಸೇರಿ ಆ ರಾತ್ರಿಯನ್ನು ಅವಿಸ್ಮರಣೀಯ ಮಾಡುತ್ತೆ. ಭೂಮಿಕಾ ಜಾಸ್ಪರ್ ಮೇಲೆ ಬಂದು ಅವನ ದೇಹವನ್ನು ಸವರುತ್ತಾ ಅವಳು ಕೂಡ ಸಂತೋಷ ಪಡ್ತಾಳೆ. ಇತ್ತ ಇವರ ಮಿಲನ ಹೀಗಿರಲು ಅಗ್ನಿ ಹಾಸ್ಪಿಟಲ್ಗೆ ಹೋಗ್ತಾನೆ. ಅಲ್ಲಿ ನೇಹಾ ಪರಿಸ್ಥಿತಿ ನಿಜಕ್ಕೂ ಕೆಟ್ಟಾಗಿದೆ. ಅಗ್ನಿಗೆ ಅನುಮಾನ ಬರುತ್ತೆ. ಬೆಳಿಗ್ಗೆ ಚೆನ್ನಾಗಿದ್ದೊಳಗೆ ಈಗ ಹೇಗಾಕಾಯಿತು, ಅವಳೇನಾದರೂ ನಾಟಕ ಮಾಡ್ತಿದ್ದಾಳಾ ಅಂತ. ಆದರೆ ನೇಹಾಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡೋ ಅವನಿಗೆ ಅವಳನ್ನ ಕಳ್ಕೊಳ್ಳೋದಕ್ಕೆ ನಿಜಕ್ಕೂ ಇಷ್ಟ ಇರಲಿಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.